ಈ ಸಮುದಾಯದ ಉಪಕಾರ ಅವ್ರ ಮನೆಗೆ ಎಷ್ಟಿದೆ ಅಂತ. ಅವರು ಈ ಸಮುದಾಯದ ಉಪಕಾರ ಮರೆತು ಅವ್ರ ಮಗನಿಗೆ ಸೀಟ್ ಕೇಳ್ತಾರೆ. ಇದು ಎಲ್ಲಿ ಮಠ ನ್ಯಾಯ? ಯಾಕೆ ಸರ್ ಅಷ್ಟು ಕಡು ಬಡವರು ಇದ್ದಾರೆ ನೀವು? ನಿಮ್ಮ ಮನೆಯಲ್ಲಿ MP ಇದ್ದಾರೆ, ನಿಮ್ಮ ಮನೆ ಮಿನಿಸ್ಟರ್ ಇದ್ದಾರೆ, ನಿಮ್ಮ ಮನೆಯಲ್ಲಿ MLA ಇದ್ದಾರೆ, ಮತ್ತೇನು ಬೇಕು ಸರ್? ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅಂತ 3 ತಿಂಗಳಿಂದ ಕೇಳ್ತಿದ್ದೀವಿ. ಯಾಕೆ ಕೇಳ್ತಿದ್ದೀವಿ? ನಮ್ಮ ಸಮುದಾಯದ ದಕ್ಷಿಣದಲ್ಲಿ 5,000 ಮತ ಇಲ್ಲ ಅಲ್ಲ, 10,000 ಮತ ಅಲ್ಲ, 95,000 ಚಿಲ್ಲರೆ ಮತ ಇದೆ. ನಮಗೆ ಗೊತ್ತಿದೆ MLAಗೆ ಎಷ್ಟು ಮತ ಬೇಕು, ಹೆಂಗೆ ಗೆಲ್ಲಿಸ್ಕೊಂಬರ್ಬೇಕು ನಮಗೆ ಗೊತ್ತಿದೆ ಸರ್. ನಾವು 40 ವರ್ಷ ಶಾಮನೂರು ಶಿವಶಂಕರಪ್ಪರಿಗೆ ದುಡ್ದಿದ್ದೀವಿ. 40 ವರ್ಷದಲ್ಲಿ 8 ಎಲೆಕ್ಷನ್ ನೋಡಿದ್ದೀವಿ. MLA MP ಎಲ್ಲ ಎಲೆಕ್ಷನ್ ನೋಡಿ ಯಾವರಿಗೆ ಹೆಂಗೆ ಗೆಲ್ಲಿಸ್ಬೇಕು ನಮಗೆ ಗೊತ್ತಿದೆ. ಅದಕ್ಕೋಸ್ಕರ ಈ ಸಲ ನಮಗೆ ನಮ್ಮ ಸಮುದಾಯದ MLA ಕೊಡಿ. ಯಾಕೆ? ನಮ್ಮ ಸಮುದಾಯದಲ್ಲಿ ಓದೋರಿಲ್ವಾ, ಬರ್ದಿರೋರಿಲ್ವಾ, ಎಜುಕೇಟೆಡ್ ಪರ್ಸನ್ ಇಲ್ವಾ, ತಿಳಿದೋರಿಲ್ವಾ? ಏನೆಲ್ಲ ತಿಳಿದ್ರೆ ಬರೀ ಶಾಮನೂರು ಶಿವಶಂಕರಪ್ಪರು ಮನೆಯಾಗಿದ್ದಾರ? ನಾವು ಬರೀ ಪಂಚರ್ ಹಾಕೋ ಕೆಲಸ ಮಾಡ್ಬೇಕಾ, ರೋಡ್ ಹಾಕೋ ಕೆಲಸ ಮಾಡ್ಬೇಕಾ? ಯಾಕೆ ಸ್ವಾಮಿ? ಈಗಾಗಲೇ ನಿರ್ಧಾರ ಮಾಡಿಬಿಟ್ಟಿದ್ದಾರಂತೆ ಜನ ಈ ವಾರಿಗೆ, ಯುವಕರು ಇಲ್ಲಿ ಏನು ನಿರ್ಧಾರ ಮಾಡಿದ್ದಾರೆ ಬ್ರದರ್? ಕಾಂಗ್ರೆಸ್ನ ಸೋಲಿಸ್ಬೇಕಂತ ನಿರ್ಧಾರ ಮಾಡಿದ್ದಾರೆ ಏನಂತ? ಸರ್ ನೋಡಿ ಸರ್, ನಮ್ಮ ಹತ್ರ ಶಕ್ತಿ ಇದೆ. ಏನು ಶಕ್ತಿ ಇದೆ? ಮತ ಚಲಾಯಿಸ್ಬೇಕು. 9ನೇ ತಾರೀಕಿಗೆ ನೀವು ನೋಡಿ SS ಮಲ್ಲಿಕಾರ್ಜುನ್ ಎಲ್ಲಿರ್ತಾರೆ, ಅವ್ರ ಮಗ ಎಲ್ಲಿರ್ತಾರೆ, ಇವರೆಲ್ಲ ಎಲ್ಲೆಲ್ಲಿ ಹೋಗ್ತಾರೆ, ಏನೇನೆಲ್ಲ ತೋರಿಸ್ತೀವಿ ನಾವು. ನಮಗೆ ಗೊತ್ತಿದೆ. ನಮ್ಮ ಹತ್ರ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರುವಂಥ ಸಂವಿಧಾನ ಇದೆ. ಆ ಸಂವಿಧಾನ ಪ್ರಕಾರ ಓಟ್ ಯಾರಿಗೆ ಹಾಕಿ ಯಾರಿಗೆ ರಾಜ ಮಾಡಬೇಕು, ಯಾರಿಗೆ ಓಟಿಂದ ನಿರಾಶ್ರಿತರ ಮನೆಗೆ ಕಳಿಸ್ಬೇಕು ನಾವು ತೋರಿಸ್ತೀವಿ. ಈ ಸಲ ಈ ಸಮುದಾಯ 95,000 ಮತ ಇಟ್ಕೊಂಡು ಇಷ್ಟೆಲ್ಲ ನಮ್ಮ ಉಲಮಾಗಳಿಗೆ ಸುರ್ಜವಾಲ ಮಾಡಿರುವಂಥ ಅನ್ಯಾಯ, ಅವ್ರು ಮಾಡಿರುವಂಥ ನಮ್ಮ ಸಮುದಾಯ ಉಲಮಾಗಳಿಗೆ ಅವ್ರು ಮಾಡಿರುವಂಥ ಎಲ್ಲದನ್ನು ನಮ್ಮ ಸಮುದಾಯ ನೋಡಿದೆ. ನೋಡಾದ್ಮೂ ಕೂಡ ನಮ್ಮ ಸಮುದಾಯ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತು ಅನ್ನೋ ಮಾತು ಸುಳ್ಳು. ಈ ಸಲ ನಮ್ಮ ಹತ್ರ ಪರ್ಯಾಯ ರೆಡಿ ಇದೆ, SDPI ಇದೆ. ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ಸಲ